ನಮಸ್ಕಾರ ಸ್ನೇಹಿತರೆ, ನೋಡ್ತಾ ಇದ್ದೀರಿ ಸದ್ಗುರುಗಳವರ ದಿವ್ಯ ಸ್ಥಳ ಹುಬ್ಬಳ್ಳಿಯ ಪ್ರಮುಖವಾದಂಥ ಒಂದು ಸನ್ನಿವೇಶ. ಉತ್ತರ ಕರ್ನಾಟಕದ ಭಾಗದಲ್ಲಿ ಸದ್ಗುರು ಶ್ರೀ ಸಿದ್ಧಾರೂಢ ಸದ್ಗುರುಗಳವರ ಸಿದ್ಧಾರೂಢರ ಮಠ ಬಹಳ ಪ್ರಸಿದ್ಧವಾಗಿದೆ ಮತ್ತು ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಅತಿ ದೊಡ್ಡ ದಾಸೋಹ ಮಠ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಪ್ರತಿದಿನ ಬೆಳಗ್ಗೆ 1 ಟನ್ನಷ್ಟು ಪಲಾವ್ ಆದರೆ 9:30, ನಂತರ 12:30ಯಿಂದ 4:30ವರೆಗೂ ಊಟದ ವ್ಯವಸ್ಥೆ, ಪ್ರಸಾದ, ಮಹಾಪ್ರಸಾದ. ಕಡಿಮೆ ಅಂದರೆ ಒಂದು 3ರಿಂದ 4 ಟನ್ ಅಕ್ಕಿ ಹಾಕ್ತಾರೆ. ಪ್ರತಿ ದಿವಸವೂ ಒಂದು ಸ್ವೀಟ್, ಅಡಿಗೆ, ಹುಗ್ಗಿ ಯಾವುದಾದ್ರೂ ಇದ್ದೇ ಇರುತ್ತೆ. ಆ ಪ್ರಸಾದವನ್ನು ಸ್ವೀಕರಿಸಿದವರೇ ಧನ್ಯರು ಮತ್ತು ಪುಣ್ಯಾತ್ಮರು. ಈಗ ನಾವಿಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು ಕೈಲಾಸ ಮಂದಿರ. ಇದು ಕೈಲಾಸ ಮಂದಿರ. ಇದನ್ನು ಮುಂಬಯಿಯ ಕಲಾವಿದರೊಂದಿಗೆ, ವಿಶೇಷ ಕಲಾವಿದರೊಂದಿಗೆ ಇದನ್ನು ಇಲ್ಲಿ ಟೈಲ್ಸ್ನಲ್ಲಿ ಮತ್ತು ಗಾಜುನಲ್ಲಿ ಇದನ್ನು ಕುಸರಿ ಕೆಲಸಗಳನ್ನು ಮಾಡಿಸಿದ್ದು, ವಿಶೇಷವಾದಂಥ ಕೆಲಸಗಳನ್ನು ಮಾಡಿಸಿದ್ದು. ಕೆಳಗಡೆ ಆರೂಢರು ಇದ್ದಾರೆ. ಆರೂಢರ ಮೂರ್ತಿ ಇದೆ. ಮೇಲ್ಗಡೆ ಸಿದ್ಧಾರೂಢರ ಮಠ ಇದೆ. ಅದರ ಕೆಳಗೆ ನಂದಿ ಮೂರ್ತಿ ಇದೆ. ಬಹಳ ವಿಶಾಲವಾದಂಥ ಪ್ರದೇಶ, ವಿಶೇಷವಾದಂಥ ಕುಸರಿ ಕೆಲಸ, ಪೇಂಟಿಂಗ್ ಕೆಲಸ ಮತ್ತು ಒಂಥರ ಈ ಅನುಭವ ಮಂಟಪ ಪ್ರದೇಶ ಥರ ಒಂದು ದೊಡ್ಡ ಒಂದು ಆಸ್ಥಾನ, ಮಹಾರಾಜರ ಆಸ್ಥಾನದ ಜಾಗ ಇದ್ದಂಗಿದೆ. ಇದು ಇದರಲ್ಲಿ ಆಧ್ಯಾತ್ಮಿಕ ಉಪಾಸನ, ನಿರ್ಗುಣ ಉಪಾಸನ ಕ್ರಮ ಅಂತ. ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇದ್ದವರು, ತಿಳಿದವರು, ಅವರು ಇದನ್ನು ರೆಫರ್ ಮಾಡಿದವರು ತಿಳ್ಕೋಬೇಕು. ಪ್ರತಿಯೊಂದನ್ನು ಬರೀ ನಾವು ಈಗ ಇದನ್ನು ಚಿತ್ರಕಲೆ ಮತ್ತು ಒಂದು ಆರ್ಟ್ ಅಂತ ತಿಳ್ಕೊಂಡ್ರೆ ಅಲ್ಲ. ಇದರಲ್ಲಿ ಏನೇನಿದೆ, ಅದರ ಅಂತರ ಪಟದಲ್ಲಿ ಏನಿದೆ ಅದನ್ನು ನಾವು ತಿಳ್ಕೋಬೇಕಾದ್ರೆ ಅಷ್ಟು ಸುಲಲಿತವಾಗಿ, ಈಸಿಯಾಗಿ ನಾವು ಇಲ್ಲಿ ತಮ್ಮ ಎದುರಿಗೆ ಅದನ್ನು ತಿಳಿಸ್ಲಿಕ್ಕೆ ಅಸಾಧ್ಯ. ಅದು ಸತ್ಪುರುಷರು, ಸಾಧು ಸತ್ಪುರುಷರು, ಸ್ವಾಮಿಗಳು, ಮಹಾಪುರುಷರು, ಅಲ್ಲಿ ಏನೈತಿ ಶಾಸ್ತ್ರಿಗಳು ಅದ್ರ ಬಗ್ಗೆ ತಿಳಿದವರು ಹೇಳ್ತಿರ್ತಾರೆ. ಮೇಲೆ ಬರೆದಿದ್ದಾರೆ ಇಲ್ಲಿ ನೋಡ್ರಿ, ಕೆಡುವ ಶರೀರ ಮತ್ತು ಏನೇನೋ ಬರೆದಿದ್ದಾರೆ ಇಲ್ಲೆಲ್ಲ. ಅವನ್ನ ವೇದ ವಾಕ್ಯಗಳಿದೆ. ಅದನ್ನು ಕುಂತ್ಕೊಂಡು ಅದನ್ನು ನೋಡಿ ಅದರ ಅರ್ಥ ತಿಳ್ಕೊಂಡ್ರೆ ನಮ್ಗೆ ಅದು ಗೊತ್ತಾಗ್ತದೆ. ಅಲ್ಲಿವರೆಗೂ ಇದು ನೋಡ್ಲಿಕ್ಕೆ ಮಾತ್ರ ಅಡ್ಡಿ ಇಲ್ಲ, ಬಹಳ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಅಲ್ಲ. ಅಲ್ಲೊಂದು ಪ್ರತಿಯೊಂದರಲ್ಲೂ ಒಂದು ಸರಿ ಒಬ್ಬ ಮನುಷ್ಯ ಇಲ್ಲಿ ಬಂದಾಗ ಇದರಲ್ಲಿ ಒಂದೊಂದು ವಾಕ್ಯಕ್ಕೆ ಅವನ ಅರ್ಥ ಹುಡುಕಿಕೊಂಡಾಗ ಅವನ ಜೀವನ ಉದ್ಧಾರ ಆಗುತ್ತೆ. ಒಂದೊಂದು ಪ್ರತಿಯೊಂದು ಇಲ್ಲಿ ಏನು ವೇದಾಂತ ಬರೆದಿದ್ದಾರೆ ಅದರ ಮೇಲೆ ಹುಡುಕಬೇಕು. ಇಲ್ಲಿ ನೋಡ್ರಿ, ಇದು ನೂರಾರು ವರ್ಷದಿಂದ ಬಂದಿರುವಂಥ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವಾಯ ನಮಃ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ ಅಂತ. ಇದು 24x7 ಜಾಗನೇ ಇರ್ತದೆ. ಒಬ್ಬರು ಆದಮೇಲೆ ಒಬ್ಬರು ಸಾಧು ಸತ್ಪುರುಷರು, ಅವ್ರು ಏನು ಸ್ವಾಮಿಗಳು ಅದಾರ, ಅವರು ಕೆಲಸ ವಹಿಸ್ಕೊಂಡವ್ರು ಬಂದಿರ್ತಾರೆ. ಆರೂಢ ಜ್ಯೋತಿ ಅಂತೇಳಿ ಇದು ಎಷ್ಟೋ ನೂರಾರು ವರ್ಷದಿಂದ ಜ್ಯೋತಿ ಆರಿಸೇ ಇಲ್ಲ, ಇದನ್ನು ಆರಿದಲ್ಲ ಇದು ಜ್ಯೋತಿ. ಆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದನ್ನೆಲ್ಲ ಜನ ಅದಕ್ಕೆ ಆಶೀರ್ವಾದ ತಗೊತಾರೆ. ಅಂದರೆ ಪ್ರತಿದಿನ ಇಷ್ಟು ಕ್ಯೂವಲ್ಲಿ ಜನ ಇರ್ತಾರೆ. ಅಮಾವಾಸ್ಯೆಗೊಮ್ಮೆ ಅಂತೂ ಹೇಳ್ತಿರೋದು ಅಷ್ಟೊಂದು ರಶ್ ಇರ್ತದೆ. ಶಿವರಾತ್ರಿ ಅಂತೂ ಹೇಳಿದ್ದಿಲ್ಲ. ಶಿವರಾತ್ರಿಯಲ್ಲಿ ಅದು ಏನಿದೆ ಅಂತಂದರೆ, ಆ್ಯಕ್ಚುಲಿ ನಾವು ಈ ವಿಡಿಯೋ ತೋರಿಸೋದಕ್ಕಿಂತ ಒಂದು ಫಿಕ್ಸ್ ಒಂದು ಫೋಟೋಗ್ರಾಫ್ ಹಾಕಿಬಿಟ್ಟು, ಸಿದ್ಧಾರೂಢಜ್ಜವ್ರದ್ದು ಹಾಕಿಬಿಟ್ಟು, ಅದರ ಮೇಲೆ ಅವರ ಚಾರಿತ್ರ್ಯವನ್ನು ಹೇಳೋದಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೊಂಡ್ವಿ. 3 ಮೊದಲಿನ ಎಪಿಸೋಡ್. ಇದು 4ನೇ ಎಪಿಸೋಡನ್ನು ನಾವು ಒಂದು ಮಧ್ಯೆ ಇಂಥ ಒಂದು ವಿಡಿಯೋ ಥರದಿಂದ ಒಂದು ಸ್ವಲ್ಪ ಅಲ್ಲಿ ಏನು ನಡೆದಿದೆ, ಏನು ಮಂದಿರ ಇದೆ ಅದನ್ನು ಒಂದು ಸ್ವಲ್ಪ ತೋರಿಸ್ಕೊಂಡು, ಮತ್ತೆ ಮುಂದಿನ ಎಪಿಸೋಡ್ಗೆ ನಾವು ಕಂತಿಗೆ ನಾವು ಮತ್ತೆ ಒಂದು ಸ್ಥಿರವಾದಂಥ ಒಂದು ಚಿತ್ರವನ್ನು ತಮ್ಮ ಎದುರಿಗೆ ಕಾಣೋ ಥರ ಸ್ಕ್ರೀನ್ ಮೇಲೆ ಹಾಕಿಬಿಡ್ತೀವಿ. ಹಾಕಿ ನಾವು ಏನೈತಿ ಇದನ್ನು ಹೇಳ್ತೀವಿ ಕಾಮೆಂಟ್ರಿ. ಯಾಕಂದರೆ ಮಧ್ಯದಲ್ಲಿ ಅದನ್ನು ಕೆಲವರಿಗೆ ಬೇಕಾಗ್ತದೆ, ಇದನ್ನು ತೋರಿಸ್ಬೇಕಾಗಿತ್ತು. ಮೊನ್ನೆ ಒಬ್ಬರು ಕಮೆಂಟಲ್ಲಿ ಇದನ್ನು ತೋರಿಸ್ಬೇಕು, ಈ ಮಂದಿರ ತೋರಿಸ್ಬೇಕು, ನೀವು ಸುಮ್ಮನೆ ಹಂಗೆ ಮಾತಾಡ್ತಿದ್ರೆ ಹಂಗಲ್ಲ.
ಈಗ ಈ ಏನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಸಿದ್ಧಾರೂಢ ಅಪ್ಪುಗಳವ್ರದ್ದು ಇದು ಒಂದು ಮಂದಿರದ ಬಗ್ಗೆ ತೋರಿಸ್ತಾ ಇದ್ದೀನಿ ಏನು ರೀ. ಇಲ್ಲಿ ಇವನ್ನೆಲ್ಲ ಮಧ್ಯೆ ಮಧ್ಯೆ ಕೆಲವರಿಗೆ ಇವನ್ನ ಒಂದೊಂದು ವಿಡಿಯೋ ಹಾಕ್ತೀವಿ, ನಂತರ ಚರಿತ್ರೆ ತೋರಿಸ್ತೀವಿ. ಅದಕ್ಕಾಗಿಯೇ ಏನು ಮಾಡಿದ್ವಿ, 3 ಚರಿತ್ರೆಯಲ್ಲಿ 3 ನಾವು ಸ್ಥಿರ ಶೀರ್ಷಿಕೆ ಅಂತ ತೋರಿಸಿದ್ದು, ನಂತರ ಈಗ ಒಂದು ವಿಡಿಯೋ ಹಾಕ್ತೀವಿ, ಮತ್ತು ಒಂದು ಚರಿತ್ರೆ ಒಂದು ವಿಡಿಯೋ ಹಾಕಿದರೆ ಈ ಸ್ಥಾನಿಕವಾಗಿ ಇಲ್ಲೇನಿದೆ ಅದು ಗೊತ್ತಾಗ್ತದೆ. ಮಠದ ದಾಸೋಹದಲ್ಲಿ ಪ್ರಸಾದ ಮಾಡಲು ಬಂದಂಥ ಭಕ್ತಾದಿಗಳು ಬರ್ಮೋಡ ನೈಟಿ ಹಾಕಿ ಬಂದಂಥ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಟಿಫಿನನ್ನು ಕೊಡಲಾಗುವುದಿಲ್ಲ ಬೋರ್ಡ್ ಹಾಕಿದ್ದಾರೆ. ಅಂದ್ರೆ ನಮ್ಮಲ್ಲಿ ಅದು ಆಧ್ಯಾತ್ಮಿಕವಾಗಿ ಇಲ್ಲಿ ದೇಶ ಇಟ್ಕೊಂಡು ದೈವಿ ಮನಸಾರೆ ಬಂದಿರ್ತಾರಲ್ಲ, ಅಂಥ ಒಂದು ಪರಿಸ್ಥಿತಿ ಒಳಗೆ ಬರ್ಮೋಡ ಅವು ಇವು ನೈಟಿ ಹಾಕ್ಕೊಂಡು ಇಲ್ಲಿ ಬರಬಾರ್ದು ಅಂತ ಅವ್ರ ಮನಸ್ಸು ಸರಿ ಇರಲ್ಲ, ಅದರಿಂದ ಬೇರೆದವ್ರಿಗೂ ತೊಂದರೆ ಆಗ್ತದೆ ಅನ್ನುವಂಥ ಒಂದು ಕಟ್ಟಳೆಯನ್ನು ಹಾಕಬೇಕಲ್ಲ. ಏನಾದರೂ ಒಂದು ಕಟ್ಟಳೆ ಬೇಕು, ಹಾಗೆ ಎಲ್ಲನೂ ಹಾಗೆ ಬಿಟ್ಬಿಡೋಕ್ಕಾಗಲ್ಲ. ಅದಕ್ಕಾಗಿಯೇ ಈ ಬೋರ್ಡ್ ಹಾಕಿದ್ದಾರೆ ಅವರು. ನೋಡಿರಿ, ಈಗ ಬೆಳಗಿನ ಇದು ಉಪಹಾರ, ಇದು ಪಲಾವ್ ಇರುತ್ತೆ, ಬೆಳಗಿನ ಉಪಹಾರ ಇದು. ಇಲ್ಲಿ 9ರಿಂದ 10 ಗಂಟೆ, ಇದು 9ರಿಂದ 11 ಗಂಟೆ ತನಕ, 11-11:30 ತನಕ ಆಯಿತು. ಮೊನ್ನೆ ನಾವು ಇಲ್ಲಿ ಬಂದಾಗ, ಇದನ್ನು ಶೂಟಿಂಗ್ ತೆಗಿಲಿಕ್ಕೆ ಬಂದಾಗ 11:30 ತನಕ ಇತ್ತು ನೋಡಿರಿ. 12:00 ಮತ್ತೆ ಮಹಾಪ್ರಸಾದ ಸ್ಟಾರ್ಟು. ಇವರು ಬೇರೆ ಅವ್ರು ಬೇರೆ, ಇವರು ತೊಗೊಂಡು ಹೋಗ್ತಿರ್ತಾರೆ ಕೆಲವರು. ಮತ್ತೆ ಒಳ್ಳೆ ನೋಡಿರಿ, ಇಲ್ಲಿ ಭಕ್ತರು ಬಂದಿರ್ತಾರೆ, ಬೇರೆ ಊರಿಂದ ಬಂದಿರ್ತಾರೆ, ಅವ್ರಿಗೆ ನೀರಿನ ವ್ಯವಸ್ಥೆ ಇದೆ, ರೂಮುಗಳು ಎಲ್ಲ ವ್ಯವಸ್ಥೆ ಇದೆ. ಬೆಳಗ್ಗೆ 9ರಿಂದ 11 ತನಕ ಇದು ಟಿಫಿನ್ ಆಯ್ತು. ಈಗ ನಂತರ ಅಭಿಷೇಕ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಇದು ಅಭಿಷೇಕ ಹಾಲಲ್ಲಿ ಅಜ್ಜಿ ಪ್ರಸಾದ ಕೊಡ್ತಾ ಇದ್ದಾರೆ ನೋಡಿರಿ, ಅಭಿಷೇಕ ಪ್ರಸಾದ ಇದು. ತಾಯಿ ಸೇವಾನಲ್ಲಿದ್ದಾಳೆ. ಕೆಲವರು ಸೇವಾ ಮಾಡಲಿಕ್ಕೆ ಅಂತ ಬಂದಿರ್ತಾರೆ, ಬಂದು ತಮಗಾದ ಮಟ್ಟಿಗೆ ಯಾವುದಾದ್ರು ಒಂದು ಸೇವಾ ಕೇಳಿಕೊಂಡು ಒಂದು ಸ್ವಲ್ಪ ಸೇವಾ ಮಾಡಿ ಹೋಗ್ತೀನಿ ಅಂತಂದು ಒಂದು ದಿವಸ ಇರ್ತಾರೆ, ಕೆಲವು ದಿನ ಇರ್ತಾರೆ, ಸೇವಾ ಮಾಡಿ ಹೋಗ್ತಿರ್ತಾರೆ. ಇಲ್ಲಿ ದಿನಂಪ್ರತಿ ಸಾಕಷ್ಟು ಇಷ್ಟು ಅಭಿಷೇಕ ಬರೆಸಿರ್ತಾರೆ. ಅಭಿಷೇಕಗಳನ್ನು ಅಲ್ಲಿ ಬರೆಸಿ ರೆಸಿಪ್ಟ್ ತಂದು ಇವ್ರ ಕಡೆ ಕೊಟ್ಟರೆ ಇಲ್ಲಿ 1 by 1 ಅದನ್ನು ಅಭಿಷೇಕ ಮಾಡ್ತಿರ್ತಾರೆ. 2-3 ಕುಟುಂಬದ್ದು ಒಂದೇ ಸರಿ ಅಭಿಷೇಕ ಮಾಡ್ತಾರೆ. ನಂತರ ಮತ್ತೊಂದು 2-3 ಕುಟುಂಬದ ಸೇರಿ ಮತ್ತೊಂದು ಕಡೆ ಮಾಡ್ತಾರೆ. ಇನ್ನೂ ಒಂದು ಕಡೆ ಶ್ರಾವಣದಲ್ಲಿ 2 ಕಡೆ ಅಭಿಷೇಕವನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ತುಂಬ ಜನ ಬರೋದಿಲ್ಲ, ಅದಕ್ಕೆ ತುಂಬ ಜನ ಇರೋದರಿಂದ 2 ಕಡೆ ಅಭಿಷೇಕದ ವ್ಯವಸ್ಥೆ ಮಾಡಿದ್ದಾರೆ. ಅಪ್ಪವ್ರ ಮೂರ್ತಿ ಏನು ಸಿದ್ಧಾರೂಢ ಅಜ್ಜ ಅಪ್ಪವ್ರದ್ದು ಮೂರ್ತಿ ಐತಲ್ಲ, ಅಲ್ಲಿ ಅದ್ರ ಪಕ್ಕಕ್ಕೆ ಸದ್ಗುರುಗಳ ಮೂರ್ತಿ ಪಕ್ಕಕ್ಕೆ ಆರೂಢನಾಥರದು ಇರಲೇಬೇಕೆ ಏನು ರೀ. ಅವರಿದ್ದಾಗ ಅವರು ಮರಿಬಿಟ್ಟಿದ್ದದು. ಅದಾದ ನಂತರ ಇವರು ಅಧಿಕಾರ ಮಾಡಿಕೊಂಡವರು. ಬಟ್ ಸಿದ್ಧಾರೂಢ ಅಪ್ಪವ್ರ ಹೆಸರು ಮೇಲಿಂದ, ಅವರ ಆಶೀರ್ವಾದ ಮೇಲಿಂದ ಇಲ್ಲಿ ಇದು ನಡೀತಾ ಇದೆ. ಅವರು ಜೊತೆಗೇ ಯಾವತ್ತೂ ಇಲ್ಲಿ ಇದನ್ನು ಮಾಡಿದ್ದಾರೆ. ಅಭಿಷೇಕ ಮಾತ್ರ ಇಲ್ಲಿ ಸಿದ್ಧಾರೂಢ ಸ್ವಾಮಿಗಳ ಮೂರ್ತಿಗೆ ಅವರು ಅಭಿಷೇಕ ಮಾಡೋದು, ಪಾದಪೂಜೆ ಅದೆಲ್ಲ ತೊಳೆಯೋದು, ಪ್ರತಿಯೊಂದು ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಅವ್ರ ಕಡೆಯಿಂದನೇ ಪಾದೋದಕ್ಕೆ ನೀರು ಹಾಕೋದು, ತೊಳೆಸೋದು, ಸ್ವಚ್ಛತೆ ಮಾಡಿಸೋದು, ಪ್ರತಿಯೊಂದು ಹಾಲು ಎರೆಯೋದು, ಪ್ರತಿಯೊಂದು ಭಕ್ತರ ಕಡೆಯಿಂದ ಹೂವು ಏರಿಸೋದು ಮಾಡ್ತಿರ್ತಾರೆ. ಸ್ವಾಮಿಗಳು ಮಂತ್ರ ಅಂತಿರ್ತಾರೆ. ಇದರಿಂದ ಏನಾಗ್ತದಂದ್ರೆ ಶ್ರಾವಣದಲ್ಲಿಂದ ಅವರು ಶ್ರಾವಣ ಬರ್ತಡೇಗೆ ಪ್ರತಿಯೊಂದು ಏನೇನಾದರೂ ಕಾರ್ಯಕ್ರಮ ಕಂಡುಕೊಂಡವರು ಆ ಟೈಮಿಗೆ ಬಂದು ಇಲ್ಲಿ ಇದು ಮಾಡ್ತಾರೆ. ನಿರಂತರ ಅಭಿಷೇಕಗಳಿರ್ತವೆ. ನಿರಂತರ ಅಭಿಷೇಕಗಳನ್ನು ಇವರು ಬೇರೆ ಬೆಳಗ್ಗೆ ಮಾಡಿರ್ತಾರೆ. ಅದಾದ ನಂತರ ಇವರು ತಾವಾಗಲೇ ಬಂದು ಯಾರು ಇದನ್ನು ಮಾಡಿರ್ತಾರೆ ಇವರು ಹಾಜರಿ ಹಾಕಿದ್ರೆ ಇವ್ರಿಗೆ ಪ್ರತಿಯೊಂದು ಇವ್ರ ಕಡೆಯಿಂದನೇ ಅಭಿಷೇಕ ಮಾಡಿಸ್ತಾರೆ ಅವರು ಸ್ವಾಮಿಗಳು. ಬಹಳ ಸಮಾಧಾನ ಆಗ್ತದೆ ಭಕ್ತರಿಗೆ. ಅವ್ರು ಏನು ಅಂದ್ಕೊಂಡಿರ್ತಾರೆ, ಅವ್ರು ಏನು ಸಂಕಲ್ಪ ಮಾಡ್ಕೊತಾರೆ, ಇಲ್ಲಿ ಬಂದು ಸಂಕಲ್ಪ ಮಾಡಿಕೊಂಡು ಹೋದವರು ನಮಗೆ ಚೆನ್ನಾಗಾಗಿದೆ, ನಮಗೆ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ, ಬಂದಿರ್ತಾರೆ. ನಾವು ಇವ್ರನ್ನ ಮಾತಾಡಿಸಿದ್ದು ಉಂಟು. ಬಟ್ ಏನಪ್ಪ ಅಂತಂದ್ರೆ ಅವರ ನಂಬಿಕೆ ಬಹಳ ಮುಖ್ಯ ಅನ್ನೋದು ಮಾತ್ರ ಈ ದೇವರಲ್ಲಿ ಯಾವ ದೇವರಲ್ಲಿ ಎಲ್ಲ ಇರ್ತದೆ. ಸದ್ಗುರು ಸಿದ್ಧಾರೂಢರಲ್ಲಿ ನಂಬಿಕೆ ಇಟ್ಟು ಬೇಡಿಕೊಂಡು ಹೋದವರು, ಸಂಕಲ್ಪ ಮಾಡ್ಕೊಂಡು ಹೋದವರು ಚೆನ್ನಾಗಿದೆ ಅಂತ ಬಂದು ಹೇಳೋದನ್ನು ಕೇಳಿದ್ರೇ ಒಂದು ಖುಷಿ, ಸಂತೋಷ. ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಅಡುಗೆ ಕೋಣೆಯಲ್ಲಿ ಯಾವ ಥರ ಈ ಉಲಿಪಿ ಅಂತಿರಲ್ಲ, ಕಾಳು ಕಡಿ ಬೆಲ್ಲ ಒಳ್ಳೆ ಎಣ್ಣೆ ಎಲ್ಲ ತಂದು ಕೊಡ್ತಿರ್ತಾರೆ ಭಕ್ತರು, ಅದನ್ನು ತೋರಿಸ್ತೀವಿ. ಅದ್ರ ಜೊತೆಗೆ ಅಡುಗೆ ಮಾಡೋದು ಯಾವ ಥರ ರೈಸು ಸಾಂಬಾರು ಎಲ್ಲ ಅಡುಗೆ ಮಾಡೋದು, ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತಿರ್ತಾರೆ. ಕರೆಂಟಿನ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಕರೆಂಟಲ್ಲಿ ಅನ್ನ ಕುದಿಬೇಕು ಮಾಡ್ಬೇಕಂತ ಒಂದು ವ್ಯವಸ್ಥೆ ಇದೆ. ಅದನ್ನು ನಾನು ತೋರಿಸ್ತೇನೆ ಮುಂದಿನ ಇದರಲ್ಲಿ. ಈಗ ನಾನು ಈ ಸರಿ ಬಂದಾಗ ಅದು ನಾವು ಮುಖ್ಯ ಈ ದ್ವಾರದಿಂದ
ಮತ್ತು ಆ ಕೈಲಾಸ ಮಂದಿರದಿಂದ ತೋರಿಸಿಕೊಂಡು ಅಪ್ಪೋರು ಗದ್ದಿಗೆ ತೋರಿಸಿದ್ದಾಯಿತು. ನಂತರ ಇಲ್ಲಿ ನಾವು ಇಲ್ಲಿ ಏನು ಅಭಿಷೇಕ ಏನು ಮಾಡ್ತಿರ್ತಾರ ಇದನ್ನು ನಾವು ತೋರಿಸ್ಕೊಂಡು ಇಲ್ಲಿಗೆ ನಾವು ಇದನ್ನು ಮಾಡ್ತೀವಿ. ಮುಂದಿನ ಒಂದು ಎಪಿಸೋಡಲ್ಲಿ ನಾವು ಎಲ್ಲ ಕಂತುಗಳನ್ನು ಚರಿತ್ರೆ ಹೇಳ್ಕೊಂಡು ಹೋಗೋದ್ರ ಬದಲಾಗಿ ಮಧ್ಯೆ ಮಧ್ಯೆ ಒಂದು ವಿಡಿಯೋ ತುಣುಕುಗಳನ್ನು ಏನು ತೋರಿಸ್ತೀವಿ ಈ ಥರ ತೋರಿಸಿ ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರದಲ್ಲಿ ನಾವು ಇದನ್ನು ಮುಂದುವರಿಸಿಕೊಂಡು ಬರ್ತಾಯಿದ್ದೀವಿ. ಈಗಾಗಲೇ ಇದು 4ನೇ ಕಂತಿಗೆ ಇದನ್ನು ಜೋಡಿಸಿಬಿಡ್ತೀವಿ. 5ನೇ ಕಂತು 6ನೇ ಕಂತು ಅಪ್ಪೋರ ಚರಿತ್ರೆ ಇದೆ. 7ನೇ ಕಂತು ಮತ್ತೆ ಒಂದು ವಿಡಿಯೋ ಬರುತ್ತೆ. 8, 9ನೇ ಕಂತುಗಳು ಮತ್ತೆ ಚರಿತ್ರೆ ಬರ್ತವೆ. 2 ಅಥವಾ 3 ಚರಿತ್ರೆಗಳು ಬಂದ ಆದಮೇಲೆ ಮತ್ತೆ ಒಂದು ವಿಡಿಯೋ ಬರುತ್ತೆ. ಒಂದು ಸರಿ ಅಡುಗೆ ದಾಸೋಹದ್ದು, ಒಂದು ಸರಿ ಕೈಲಾಸ ಮಂದಿರದ್ದು, ಒಂದು ಸರಿ ಇಡೀ ವಾತಾವರಣ ಸಿದ್ಧಗಂಗಾ ಅಪ್ಪುಗಳ ಮಠದ ವಾತಾವರಣದ್ದು, ಒಂದು ಸರಿ ಅದರದ್ದು ಜಾತ್ರೆದು ವಿಡಿಯೋ, ಪ್ರತಿಯೊಂದು ಬೇರೆ ಬೇರೆಯಾಗಿ ಅದನ್ನು ವಿಡಿಯೋಗಳನ್ನು ಮಧ್ಯೆ ಮಧ್ಯೆ ಹಾಕಿ 32 ಕಂತುಗಳನ್ನು ಮಾಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದು. ಅದರಲ್ಲಿ ಒಂದು 5-6 ವಿಡಿಯೋಗಳು ಬರ್ತವೆ. ಉಳಿದಿದ್ದು ಏನು ವಿಡಿಯೋಗಳು ಬರ್ತವೆ 28 ವಿಡಿಯೋಗಳು ಬರ್ತವೆ. ಆ 26, 27 ವಿಡಿಯೋಗಳು ಇವು ಬರ್ತವೆ. ಏನು ಅಂತಂದರೆ ಚಾರಿತ್ರ್ಯ, ನಮ್ಮ ಸಿದ್ಧಾರೂಢ ಅಜ್ಜವ್ರ ಬಗ್ಗೆ ಚರಿತ್ರೆ ಹೇಳೋದಾಗಲಿ ಅದು ಬರ್ತವೆ. ಅದರ ಪ್ರಕಾರ ನಡೀತಾ ಇದೆ. ತಾವೆಲ್ಲ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಇನ್ನೂ ಅನೇಕರಿಗೆ ಸ್ವಲ್ಪ ಇದನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಬೇಕು. ಯಾಕಂದರೆ ಈಗಾಗಲೇ ನಾವು ತಂದಿರುವಂಥ ಕಂತುಗಳನ್ನು ಜಾಸ್ತಿ ಜನ ನೋಡಲೇ ಇಲ್ಲ. ಅದಕ್ಕಾಗಿ ನೋಡಲಿ, ಎಲ್ಲರೂ ನೋಡಲಿ ಅನ್ನೋದು ತಿಳ್ಕೊಳ್ಳಿ. ಸಾಧ್ಯವಾದಷ್ಟು ಕಷ್ಟ ಕಾರ್ಪಣ್ಯಗಳು ಸಮಸ್ಯೆಗಳು ಬಂದಾಗ ಅಜ್ಜನ ಮಠಕ್ಕೆ ಬಂದು ಬೇಡ್ಕೊಂಡು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೋದರೆ, ಇಲ್ಲಿ ಸ್ವಲ್ಪ ಹೊತ್ತು ಕುಂತ್ಕೊಂಡು ಬಂದರೆ ಎಲ್ಲ ನೀವೇ ನೋಡ್ರಿ ಅಜ್ಜವ್ರೆ ಅಪ್ಪೋರೇ ನಿಮ್ಮ ಮೇಲೆ ಹಾಕಿದ್ದೀನಿ ಅಂತೂ ತಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಪ್ರಯತ್ನದಲ್ಲಿ ತಾವು ತೊಡಗಿದಾಗ ಅವರಿಗೆ ಎಲ್ಲಿಲ್ಲದ ಒಂದು ಪಾಸಿಟಿವ್ನೆಸ್ ಬರ್ತದೆ. ಮನುಷ್ಯ ನೆಗೆಟಿವ್ ಆದರೆ ಒಂದೊಂದು ಬುಟ್ಟಿ ಹಣ್ಣು ತೊಗೊಂಡು 2 ಹೆಣ್ಮಕ್ಳು ಮಾರಕ್ಕೆ ಹೋಗ್ತಾರೆ ಬೆಳಗ್ಗೆ ಅಂತಂದರೆ, ಒಬ್ಬಳು ಅದರಲ್ಲಿ ಚೈತನ್ಯವಾಗಿ ಪ್ರೋತ್ಸಾಹಕವಾಗಿ ಅದು ಸ್ಕಿಲ್ ಅಂತ ತಿಳಿದು ಪ್ರೊಫೆಷನಲ್ ಅಂತ ತಿಳ್ಕೊಂಡು ಚೆನ್ನಾಗಿ ಮಾತಾಡಿ ನಗ್ತಾ ಮಾರಾಟ ಮಾಡ್ಕೊಂಡು ಬಂದರೆ 10 ಗಂಟೆಗೆ ಮಾರಿರ್ತಾರೆ. 9ಕ್ಕೆ ಸ್ಟಾರ್ಟ್ ಆದರೆ 1 ಅವರಲ್ಲಿ. ಇನ್ನೊಬ್ಬಳು ಚೈತನ್ಯನೇ ಇರೋದಿಲ್ಲ, ನೆಗೆಟಿವ್ ಮೆಂಟಾಲಿಟಿ ಇರ್ತೈತಿ, ಸಾಯಂಕಾಲವರೆಗೂ ಅದೇ ಒಂದು ಬುಟ್ಟಿ ಹಣ್ಣು ಮಾರಿರೋದಿಲ್ಲ. ಇದು ಒಂದು ಉದಾಹರಣೆ ಹೇಳಿದೆ ಅಷ್ಟೇ. ಪ್ರತಿಯೊಬ್ಬರಿಗೂ ನಿಮಗೂ ನಿಮ್ಮ ಉದ್ಯೋಗದಲ್ಲಿ ಅವ್ರಿಗೆ ಉದ್ಯೋಗ ಆಯಿತು, ಅವರು ಮುಂದುವರೆದ್ರು, ನಾವು ಮುಂದುವರೆದಿಲ್ಲ, ನಮಗೆ ವಿಧಿ ಕಾಡ್ತೈತಿ, ಸುಳ್ಳು. ನಮ್ಮಲ್ಲಿ ನೆಗೆಟಿವಿಟಿ ಇರೋದನ್ನು ನಾವು ಅದನ್ನು ಲೆಸ್ ಮಾಡ್ಕೊಂಡಿಲ್ಲ, ಅದನ್ನು ಪಾಸಿಟಿವಿಟಿ ಕಡೆಗೆ ನೋಡ್ತಾ ಇಲ್ಲ. ನಾವು ನೆಲವನ್ನೇ ನೋಡ್ಕೊಂಡು ತಿರುಗಾಡ್ತಿರ್ಬೇಕಾದ್ರೆ ಇದು ನಮ್ಮ ಪರಿಸ್ಥಿತಿ ಒಳಗೆ ಆಗಿದೆ. ಆ ಅನುಭವ ನಾನು ಹೇಳ್ತಾ ಇದ್ದೀನಿ. ನಾವು ಯಾವುದೇ ಲೆವೆಲಲ್ಲಿ ಅಲ್ಲೇ ನೆಲದಲ್ಲೇ ನೋಡ್ಕೊಂಡು ಅಡ್ಡಾಡಿದರೆ ಮಣ್ಣು ಕಾಣ್ತಾವೆ, ಸ್ಟಾರ್ ಕಾಣೋದಿಲ್ಲ ಅಂತಾರಲ್ಲ. ನಕ್ಷತ್ರಗಳು ಕಾಣಬೇಕಂದ್ರೆ ಆಕಾಶದ ಹತ್ರ ಮುಖ ಮಾಡಿ ಅದು ಆ ವೇಳೆಗೆ ನಾವು ಕಾಯ್ತಾ ಕುಂತಿರ್ಬೇಕಲ್ಲ. ರಾತ್ರಿವರೆಗೂ ಕಾಯ್ತಾ ಕುಂದಿರ್ಬೇಕು. ರಾತ್ರಿ ನಾವು ಮುಖ ಮೇಲೆ ಮಾಡಿ ನೋಡಬೇಕು, ಅಂದಾಗ ತಾನೇ ನಕ್ಷತ್ರ ಕಾಣೋದು. ಅದೇ ಥರ ಯಾವ ಕೆಲಸದಲ್ಲಿ ಯಾವ ಸಮಯಕ್ಕೆ ಅದಕ್ಕೆ ನಾವು ಎಫರ್ಟ್ ಹಾಕಬೇಕು, ನಾವು ಸಮಯ ನಿಗದಿಪಡಿಸ್ಬೇಕು, ಎಷ್ಟು ಸಮಯ ಹಾಕಬೇಕು, ಏನು ಮಾಡಬೇಕು ಅನ್ನೋದನ್ನು ಸರಿಯಾಗಿ ನಾವು ತಿಳ್ಕೊಂಡು ವ್ಯಾಪಾರ ಉದ್ಯೋಗದಲ್ಲಿ ಮುಂದಾಗಬೇಕು. ಬಟ್ ಒಂದು ಅದೃಷ್ಟ ಅನ್ನೋದು ಬೇಕು, ಒಂದು ಅದೃಷ್ಟ ಶಕ್ತಿ ಅನ್ನೋದು ಬೇಕು, ಒಂದು ಪಾಸಿಟಿವ್ನೆಸ್ ಬೇಕು ಅಂತಂದಾಗ ಇಂಥ ಮಠಮಾನ್ಯಗಳಿಗೆ ಇಲ್ಲಿ ಬಂದು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಮತ್ತೆ ರಿಫ್ರೆಶ್ ಆಗಿ ಮತ್ತೆ ನಮ್ಮ ದಿನನಿತ್ಯದ ಕಾರ್ಯಕ್ರಮ ನಾವು ಮರಳೋದ್ರಲ್ಲಿ ಏನೂ ಅಭ್ಯಂತರವಿಲ್ಲ. ಇಲ್ಲಿ ಬಂದವರಿಗೆಲ್ಲ ಕೇಳ್ತೀರಿ, ನೋಡ್ತೀರಿ, ಇಲ್ಲೆಲ್ಲ ನೋಡ್ತಾ ಇದ್ದೀರಿ. ದಾಸೋಹಕ್ಕೆಲ್ಲ ತಂದು ಕೊಟ್ಟಿದ್ದಾರೆ, ಅವರ ಭಕ್ತಿ ಮುಟ್ಟಿಸಿದ್ದಾರೆ. ಅದೇ ಥರ ನಿಮ್ಮ ಕೈಲಾದ ಮಟ್ಟಿಗೆ ನೀವು ಸಂಕಲ್ಪ ಮಾಡ್ಕೊಂಡು ಬೇಡ್ಕೊಂಡು ಪೂಜೆ ಮಾಡ್ಕೊಂಡು ನಿಮ್ಮ ಉದ್ಯೋಗದಲ್ಲಿ ನೀವು ಎಲ್ಲರೂ ಯಶಸ್ವಿಗೊಳ್ತೀರಿ ಅಂತ ನಾವು ನಂಬ್ಕೊಂಡಿವಿ. ಮುಂದಿನ ಎಲ್ಲ ಚರಿತ್ರೆ ಭಾಗಗಳು ತಮಗೆ ಮುಟ್ಟಬೇಕಾದಲ್ಲಿ ಡೈರೆಕ್ಟಾಗಿ ಬರ್ತಾವೆ. ಅದಕ್ಕಾಗಿ @unique associates 1089 ಇದಕ್ಕೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಬಿಡ್ರಿ. ಮತ್ತು ಇನ್ನೂ ಕೆಲವರಿಗೆ ತಮ್ಮ ಅನೇಕ ಎಲ್ಲ ಗ್ರೂಪ್ಗಳಿಗೆ ಕಳಿಸ್ರಿ. ಎಲ್ಲ ಗ್ರೂಪಿಗೆ ಕಳಿಸಿ ಇನ್ನು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿಕ್ಕೆ ಹೆಚ್ಚಿನ ಪ್ರೋತ್ಸಾಹ ಮಾಡಬೇಕು. ನಮ್ಮ ಕೆಲಸ ಏನೈತಿ ನಾವು ಮಾಡಿ ನಿಮ್ಗೆ ಹೆಚ್ಚಿನ ಅನುಕೂಲ ಇವನ್ನ ತಿಳಿಸ್ತೀವಿ. ನಮಸ್ಕಾರ.